H1B ವೀಸಾಗೆ ಅಪ್ಲೈ ಮಾಡೋ ಭಾರತೀಯರು ಅಥವಾ ಯಾರೇ ಆಗಿರ್ಬೋದು, ಇದು ಬರೀ ಭಾರತೀಯರಿಗೆ ಅಂತಲ್ಲ. ಅಮೇರಿಕಾ H1B ಮತ್ತು H4ಗೆ ಎರಡಕ್ಕೂ ಒಂದಷ್ಟು ನಿಯಮಗಳನ್ನು ಬದಲಾಯಿಸಿದೆ. ಯಾಕೆ ಅಂತಂದರೆ, ಅವ್ರ ದೇಶಕ್ಕೆ ವಿರುದ್ಧವಾದಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಇವರೇನಾದ್ರು ಸಕ್ರಿಯವಾಗಿದ್ದರೆ ಅದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಅದರದ್ದು ಡೀಟೇಲ್ಸ್ ಎಲ್ಲ ಅವ್ರು ಕೊಡಬೇಕು. ಅವ್ರು ಓಪನ್ ಮಾಡಿ ನೋಡ್ಕೋತಾರೆ, ಪ್ರೈವೇಟ್ ಮಾಡೋ ಹಾಗಿಲ್ಲ. ಹಾಂ, ಭಾಳ ಜನ ಅದನ್ನು ಡಿಲೀಟ್ ಮಾಡಿಬಿಟ್ರೆ ಆಗತ್ತೆ ಅನ್ನೋದು ಲೆಕ್ಕಾಚಾರದಲ್ಲಿ ಇದ್ದಂಗಿದೆ. ಅದು ಆಗಲಿಕ್ಕಿಲ್ಲ ಅಂತೆಲ್ಲೋ ಕೇಳಿದ್ದೀನಿ ನಾನು. ನೋಡ್ಕೊಳ್ಳಿಪ್ಪ ಯಾವುದಕ್ಕೂ. ಹಾಂ, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ನನ್ನ ಟೆಕ್ನಿಕಲಿ ನನಗೆ ಅಷ್ಟೊಂದು ಇದಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಇದು ವಿದ್ಯಾರ್ಥಿಗಳು ಅಲ್ಪಾವಧಿ ಅಮೆರಿಕಕ್ಕೆ ಹೋಗೋರಿಗೆ ಇತ್ತಿದು, ಈಗ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ಬರೀ ಭಾರತಕ್ಕಲ್ಲ, ಎಲ್ಲರಿಗೂ ಇದೆ ಇದು. H1B ಉದ್ಯೋಗ ಸಂಬಂಧಿತ ವೀಸಾ. ಎಸ್. ಇನ್ನು ರಾಜ್ಯ ಸರ್ಕಾರದಲ್ಲಿ 63% ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಸ್ಪಷ್ಟನೆ ಕೊಟ್ಟರು. ನಾನು 2019ರಲ್ಲಿ ಆಗಿರೋ ಸರ್ವೆ ಉಲ್ಲೇಖಿಸಿ ಮಾತನಾಡಿದ್ದು, ಇಂತಹ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅಂತ ನಾನೆಲ್ಲೂ ಹೇಳಿಲ್ಲ ಅಂತ ಸ್ಪಷ್ಟಪಡಿಸಿದರು. ನನ್ನ ಹೇಳಿಕೆನ ತಿರುಚಲಾಗಿದೆ, ಕೆಲವರು ಸ್ವಾರ್ಥಕ್ಕೆ ಹೇಳಿಕೆನ ಬಳಸಿಕೊಂಡಿದ್ದಾರೆ ಅಂತ ಅವರು ಆರೋಪಿಸಿದರು. ಇದರ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕೆಸರೆರಚಾಟ ಮುಂದುವರಿತು. ನಾನು ಯಾವ ಸರ್ಕಾರ ಬಗ್ಗೆ ಹೇಳಿಲ್ಲ. ಇಂಡಿಯಾ ಕರಪ್ಷನ್ ಸರ್ವೆ 2019 ಇದರಲ್ಲಿ ಕರ್ನಾಟಕ 63% ಎಲ್ಲ ಇದೆ. ಬೇಸ್ ಆನ್ ದಿ ಸರ್ವೆ ಆಫ್ 2019 ಇಂದ ಹೇಳಿರೋದು. ನಾನು ಸರ್ಕಾರ ಬಗ್ಗೆ ನಾನು ಯಾವ ಸರ್ಕಾರ ಹೇಳಿಲ್ಲ. ಯಾರೋ ಒಬ್ಬ ಪೊಲಿಟಿಕಲ್ ಲೀಡರ್ಗಳು ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಆಯ್ತು, ನಿಮ್ಗದು ಗೊತ್ತಿರಬೇಕಾಗಿತ್ತು ಸರ್ ಹೇಳೋವಾಗ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅವರು ಸರ್ವೆ 63%. ಏನು ನಿಮಗೆ ಕೊಟ್ಟಿದ್ರಾ ಡಾಟಾ ತಂದವರು? ಹೆಂಗೆ ಮಾಡಿದ್ವಿ ಸರ್ವೆ ಅಂತ ಸಾಹೇಬ್ರು ಕೊಟ್ಟಿದ್ರಾ? ನೀವು ಕರೆದು ಕೇಳಿದ್ರಾ ಅವ್ರನ್ನ? ಏನು ರೀ 63% ಬಂದಿರಿ, ಹೆಂಗ್ರಿ ಹಾಕಿದ್ರಿ 63% ಅಂತ ಕೇಳಿದ್ರಾ? ನೀವೇನಾದ್ರು ಕೇಳಿದ್ರಾ? ಹೇಳಿದ್ರಲ್ಲ, ಸುಮ್ಮನೆ ಊಹೆ ಮಾಡಿಬಿಟ್ಟು. ಈಗ ನಾವು ಯಾರೊಬ್ಬರು ಒಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸರ್ವೆ ಪ್ರಕಾರ ಲೋಕಾಯುಕ್ತದಲ್ಲಿ 36% ಭ್ರಷ್ಟಾಚಾರ ಅಂದ್ಬಿಟ್ರೆ ಆಗ್ಬಿಡುತ್ತಾ? ಲೋಕಾಯುಕ್ತದ ಒಳಗಡೆ ಇರುವವರೇ ಭ್ರಷ್ಟಾಚಾರ ಅಂದ್ಬಿಟ್ರೆ ಆಗತ್ತಾ? ಹಂಗೆ ಕಪಾಳ ಕೊಡಿತಾರೆ ಕೇಳ ಹಿಡ್ಕೊಂಡು. ಸರ್ವೆ ರಿಪೋರ್ಟ್ ಕೊಡಿ ಅಂತ ಕೇಳಿ ಇಡುತ್ತದೆ ಇಡೇ, ಅದು ಹೆಂಗೆ ಹೇಳ್ದೆ ನೀನು ಅಂತಾರೆ. ಹಂಗೆ ನಿಮಗೂ ನಂಬರ್ 1. ನಂಬರ್ 2, ತಕ್ಷಣ ಕಾಂಗ್ರೆಸ್ನವ್ರು MB ಪಾಟೀಲ್ ನಗೆ ಪಾಟಲು ದೇಶಪಾಂಡೆ ಗುಡುಗು ಬಿಟ್ರಂತೆ. ಏನು ಗುಡುಗೋದು ಬೇಡ, ನಗೆ ಪಾಟಲೂ ಬೇಡ, ನಿಮ್ಮ ಬಟ್ಟಲು ಅದೇನೆ. ಯಾಕೆ ಅಂತ ಹೇಳ್ತೀನಿ. ಅಸ್ಯೂಮಿಂಗ್ ಫರ್ಗೆಟ್ ದಟ್ 63% ಐ ಸೇ 40%ಗೆ ಹೋಗೋಣ. ಬ್ಯಾಕ್ ಟು ಪೆವಿಲಿಯನ್, ವಿಚ್ ಈಸ್ ಎಗೇನೆಸ್ಟ್ ಮಿಸ್ಟರ್ ಬೊಮ್ಮಾಯಿ. ಅವ್ರು ಬಿಡಿ, ಅವ್ರಿಗೆ ನನ್ನ ಮರ್ಯಾದೆನೇ ಇಲ್ಲ ಅನ್ನೋ ಟೈಪಲ್ಲಿ ಅವ್ರು ಸುಮ್ಮನೆ ಇದ್ದರು. ಅವ್ರು ಬೇರೆ ವಿಚಾರ. ಅವರೊಂಥರ ಎಲ್ಲವನ್ನು ಅರಗಿಸಿಕೊಳ್ಳುವ ನೀಲಕಂಠ ಅವರು. ಬಿಡಿ, ಅವ್ರು ಅರಗಿಸ್ಕೊಂಡಿದ್ದಕ್ಕೆ ಈ ಪರಿಸ್ಥಿತಿಗೆ ಬಂದಿದ್ದಾರೆ ಇವತ್ತು. ಫೇರ್. 40%. ಯಾರು ಹೇಳಿದ್ದು 40% ಅಂತ ಕಾಂಗ್ರೆಸ್ನವ್ರಿಗೆ ಅವತ್ತು ಗೋಡೆಗೆ ಬಂದು ಉಜ್ಕೊಂಡಿದ್ರಲ್ಲ? ಗುತ್ತಿಗೆದಾರ ಹೇಳ್ತು, ಬಂದು ಹೇಳಿದ್ರು. ಅದೇ ಗುತ್ತಿಗೆದಾರರು ಈಗಲೂ ಹೇಳಿದಾರಲ್ಲ ಕಾಂಗ್ರೆಸ್ ಸರ್ಕಾರದ ಮೇಲೆ. ದಾಖಲೆ ಕೊಡಿ. ದಾಖಲೆ ಕೊಡಬೇಕು. ಅದು ನಗೆ ಪಾಟಲ್ಲೂ ಇಲ್ಲ, ಗುಡುಗೋಂಗಿಲ್ಲ ಯಾವನೂ. ಅದೇ ಇದು. ಅದಕ್ಕೆ ನೀವು ಅವತ್ತು ದಾಖಲೆ ಕೊಟ್ಟಿದ್ರಾ? ಹೇಳಿಕೆನೇ ದಾಖಲೆ ಆಯ್ತು. ಹೇಳಿಕೆನೇ ದಾಖಲೆ ಮಾಡ್ಕೊಂಡಿದ್ರಲ್ಲ ಅವತ್ತು. ನೀವು ಬುರುಡೆಗಳಲ್ವಾ, ಬುರುಡೆ ಗಿರಾಕಿಗಳಲ್ವಾ? ಇವತ್ತು ನೀವು ಸತ್ಯಹರಿಶ್ಚಂದ್ರ ಮೊಮ್ಮಕ್ಕಳ ಹಂಗಾರೆ. ದಿಸ್ ಈಸ್ ವೈ ಐ ಟೆಲ್, ಎಲ್ಲರೂ ಒಂದೇ, ನೀವು ಒಂದೇ ನೀವು ಅಂತ. ಅವತ್ತು 40% ಗುತ್ತಿಗೆದಾರರು ಹೇಳಿದ್ದು ಬರೆದಿದ್ದ ಕಾಗದಾನೇ ಭಗವದ್ಗೀತೆ. ಪರಮ ಪವಿತ್ರ. ಅದೇ ಪವಿತ್ರವಾದಂತಹ ಪತ್ರ. ಅದಕ್ಕೆ ಉತ್ತರನೇ ಇಲ್ಲ, ಬಿಡ್ರಿ ಆಗೋಯ್ತದು ಅಂತ. ಈಗ ಅದೇ ಗುತ್ತಿಗೆದಾರರು ಹೇಳಿದಾಗ ಇಲ್ಲ ಸಂಬಂಧ ಇಲ್ಲ, ಅದರ ಮುಟ್ಟಂಗಿಲ್ಲ, ಕೇಳಂಗಿಲ್ಲ. ಯೋಗ್ಯತೆಗೆ BJPಯವ್ರಿಗೆ ಇದನ್ನು ಹೇಳಕ್ಕೂ ಬರಲ್ಲ, ಅಯೋಗ್ಯರ ಥರ ಆಡ್ತಾರೆ. ಅಲ್ಲೆಲ್ಲ ಬಂತಂತೆ, ನೋಡಿದ್ರಂತೆ, ಹೇಳಿದ್ರಂತೆ. ಎಸ್.